ಹಲೋ ಸ್ನೇಹಿತರೆ, ಇವತ್ತು ತುಂಬ ವಿಶೇಷವಾದ ದಿನ ನನಗೆ. ಸೊ ಇವತ್ತಿಗೆ ನಮ್ಮ ಮದುವೆ ಆಗಿ 15 ವರ್ಷ ಕಂಪ್ಲೀಟ್ ಆಗಿದೆ. ಅಂದರೆ ನಮ್ಮ ಆ್ಯನಿವರ್ಸರಿ. ಮದುವೆ ಆಗಿ 15 ವರ್ಷ ಹೇಗೆ ಕಂಪ್ಲೀಟ್ ಆಯಿತು ಅನ್ನೋದೇ ನಿಜ. 15 ವರ್ಷ ಆಯಿತಾ ಅಂತ ತುಂಬ ಸತಿ ಅನ್ಕೋತಾ ಇರ್ತೀವಿ ನಾನು ಹಸ್ಬೆಂಡ್ ಕೂಡ. ಈ 15 ವರ್ಷಗಳಲ್ಲಿ ಎಲ್ಲದನ್ನು ಫೇಸ್ ಮಾಡ್ತೀವಿ ಅಲ್ವಾ. ಜೀವನ ಆದಮೇಲೆ ಕಷ್ಟ ಸುಖ, ಎಷ್ಟೋ ಸವಾಲುಗಳು, ಒಬ್ಬರಿಗೊಬ್ಬರು ಹೆಗಲಾಗಿ ನಿಲ್ಲೋದು. ಇದರಲ್ಲಿ ಒಂದು ಪುಟ್ಟ ಸಂಸಾರನ ನಾವು ಕಟ್ಕೊಂಡಿದ್ದೀವಿ. ಏನೋ ಒಂಥರ ಖುಷಿ ಇದೆ. ಈಗ ಪೂಜೆ ಮಾಡಬೇಕು, ಎಲ್ಲ ರೆಡಿ ಆಯಿತು. ಈಗ ಹಾಕೊಂಡಿದ್ದೀನಿ ಡ್ರೆಸ್ ಹೇಗೆ ಕಾಣಿಸ್ತದೆ. ಈಗ ಪೂಜೆ ಮಾಡಿ ದೇವ್ರ ಸಾಮಾನೆಲ್ಲ ನಿನ್ನೆ ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಸೊ ಈಗ ಪೂಜೆ ಮಾಡಬೇಕು, ಕಲಶ ಎಲ್ಲ ಇಡಬೇಕು. ಮಗ ಸ್ನಾನಕ್ಕೆ ಹೋಗಿದ್ದಾನೆ, ಚಿಕ್ಕವನು ಎಬ್ಸಿದ್ದಾರೆ, ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು. ಹೂವು ಎಲ್ಲ ಇತ್ತು, ಗಿಡದಲ್ಲಿ ಹೂವು ಕಿತ್ಕೊಳ್ಳೋಣ ಅಂತ ಬಂದೆ. ಇದು ನನ್ನ ಪುಟ್ಟ ಸಂಸಾರ. ಮದುವೆ ಅಂತಂದರೆ ಎರಡು ಮನಸ್ಸುಗಳು ಒಂದಾಗೋದಷ್ಟೇ ಅಲ್ಲ, ತ್ಯಾಗಗಳಿರ್ಬೋದು, ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡೋದಿರ್ಬೋದು, ಇಬ್ಬರು ಕಷ್ಟದಲ್ಲಿ ಒಂದಾಗೋವಂಥದ್ದು ಇರ್ಬೋದು. ಹಾಗೆ ಎರಡೂ ಫ್ಯಾಮಿಲಿಗಳನ್ನು ಅರ್ಥ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿ ಹೋಗುವಂಥದ್ದು ಇರ್ಬೋದು. ಇದೆಲ್ಲ ಕೂಡ ಚೆನ್ನಾಗಿದ್ದರೆ ಅಷ್ಟೇ ಒಂದು ಬ್ಯೂಟಿಫುಲ್ ಆಗಿರುವಂಥ ಲೈಫನ್ನು ನಾವು ಕಟ್ಟೋಕ್ಕಾಗತ್ತೆ. ಸೊ ಎಲ್ಲದಕ್ಕೂ ಕೂಡ ರೆಡಿಯಾಗಿರಬೇಕು. ಹೊರಡ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ? ಎಲ್ಲೋಗ್ತಾ ಇದ್ದೀರಿ? ಎಲ್ಲೋಗ್ತಾ ಇದ್ದೀರಿ? ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಎಲ್ಲಿ ಹೋಗ್ತಾ ಇದ್ದೀರಮ್ಮ? ನಾವು ಅಲ್ಲೇ ಹೋಗ್ತಾ ಇದ್ದೀವಿ. ಬಾಯ್ ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಅಂತೆ ಅಲ್ಲಿ. ಆಟ ಆಡ್ತೀಯಾ? ಹೆಂಗ್ ಮಾಡೋದೀವೋ? ವಿಶ್ ಮಾಡ್ದ? ಹ್ಯಾಪಿ ಆನಿವರ್ಸರಿ ಮಾಡ್ದ ಪಪ್ಪಗೆ? ಮಾಡ್ದ ಪಪ್ಪಗೆ ಹ್ಯಾಪಿ ಆನಿವರ್ಸರಿ ಮಾಡ್ದ? ಯಾವಾಗ ಮಾಡಿದೆ? ರಾತ್ರಿ ಮಾಡೋದಂದರೆ. ಹ್ಯಾಪಿ ಆನಿವರ್ಸರಿ ಪಪ್ಪ ಮಾಡು. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ ಮಮ್ಮ. ಅಮ್ಮ ಲವ್ ಯು ಅಮ್ಮ. ಈಗ ಟಿಫನ್ಗೆ ಹೋಗೋಣ ಅಂತ ನೆನೆಸಿದ್ವಿ. ಹಲೋ, ಹಾಯ್ ಮಾಡಿ. ನಿದ್ದೆ ಬರ್ತಿದ್ಯಾ ನಿಮಗೆ? ಟಿಫಿನ್ ಬೇಕಾ? ಅವನಿಗೆ ಫುಲ್ ನಿದ್ದೆ ಬರ್ತಾ ಇದೆ. ಇವತ್ತು ಸ್ವಿಮ್ ಮಾಡ್ತೀಯಾ? ಅವ್ನು ಸ್ವಿಮ್ ಡ್ರೆಸ್ ತೊಗೊಂಬಂದಿಲ್ಲ, ಊರಲ್ಲಿದೆ ಸ್ವಿಮ್ ಡ್ರೆಸ್ಸು. ಸೊ ನೋಡೋಣ, ಸ್ವಲ್ಪ ಹಂಗೆ ಕಲರ್ ಚೇಂಜ್ ಆದ ಸ್ವಿಮ್ ಮಾಡಿ ಮಾಡಿ ಅಮ್ಮನ ಮನೆಗೆ ಹೋದಾಗ. ಮತ್ತು ಹಂಗೆ ಆಗ್ತಾನೆ ಅಲ್ವಾ ಆರ್ಯನ್ ಇವತ್ತು? ಓ ನೋಡಿ ತಿಮ್ಮಣ್ಣ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಬನ್ನಿ ಟಿಫಿನ್ ಮಾಡಿಕೊಡು, ಆಮೇಲೆ ಚಟ್ನಿ ಕಂಟಿನ್ಯೂ ಮಾಡೋಣ. ಈಗ ಟಿಫಿನ್ ಬಂದಿದ್ದೀವಿ. ಆರ್ಯನ್ಗೆ ಏನು ಬೇಕು? ಏನು ಆರ್ಡ್ರ್ ಮಾಡಿದ್ದೀರಾ ಆರ್ಯನ್ಗೂ? ನೀವೇನು ಮಾಡಿದ್ದೀರಾ ಚಿಂಟು? ನಾನು ದೋಸೆ ತೊಗೊಂಡಿದ್ದೀನಿ. ಸೊ ಬೇಕಾಗುತ್ತೆ. ಏನೇನು ತೊಗೊಂಡಿದ್ದೀನಿ? ರವೆ ಇಡ್ಲಿ. ಪಾಪ ಇಡ್ಲಿ ವಡೆ, ಅಂಕಲ್ ಇಡ್ಲಿ ವಡೆ ಎಲ್ಲಾದರೂ ಅವರಲ್ಲದೆ. ನೀವು ಸರ್? ಕೇಸರಿ ಬಾತ್. ಅವ್ರಿಗೆ ಇಡ್ಲಿ ಇಲ್ಲ, ಅವ್ರಿಗೆ ವಡೆ, ಕೇಸರಿ ಬಾತ್. ನನ್ನ ಪಪ್ಪನ ಅವನು ಬೇಡ. ಆ್ಯಕ್ಚುಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಅಂದರೆ ಹಸ್ಬೆಂಡಿಗೆ ಗೊತ್ತಿತ್ತು. ಸೊ ನಾನು ಅವನ್ನ ಕೇಳ್ತಾನೆ ಇದ್ದೆ. ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದೆ, ಒಂದು ಪ್ಲೇಸ್ ಹೇಳಿದ್ದೆ. ಬಟ್ ಅವರು ಮಕ್ಕಳಿದ್ರಲ್ಲ, ಆ ಮಕ್ಕಳನ್ನ ಸಮ್ಮರ್ ಹಾಲಿಡೇಸ್ಗೆ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಸೊ ಯಾವಾಗೂ ದೇವಸ್ಥಾನಗಳೇ ಓಡಾಡ್ಕೊಂಡಿದ್ರೆ ಮಕ್ಕಳಿಗೂ ಖುಷಿ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ಸೊ
ಇಬ್ರಿಗೂ ಇಷ್ಟ ಆಗುತ್ತೆ, ಚೆನ್ನಾಗಿರೋ ದೇವಸ್ಥಾನ, ಚೆನ್ನಾಗಿರೋ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿದರು. ಸರಿ ಅಂತ ಹೊರಟ್ವಿ. ಬಟ್ ನನಗೆ ದೇವಸ್ಥಾನ ದರ್ಶನ ಮಾಡಿದೆ ಹೇಗೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಂದ್ವಿ. ಒಂದು ವೆಂಕಟೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದರು, ಅಲಂಕಾರ. ಒಳ್ಳೆ ತಿರುಪತಿಯಲ್ಲಿ ವೆಂಕಟೇಶ್ವರನ ನೋಡ್ದಂಗೆ ಆಯಿತು ನನಗೆ. ಸೊ ನಾವು ರೀಚ್ ಆಗಿರೋವಂಥದ್ದು ಜಾಲಿಹುಡ್ ಅಂತ. ವಂಡರ್ಲಾ ಎಲ್ಲ ಇರ್ತಾರಲ್ಲ ಅದೇ ಥರ. ನಮಗೆ ಗೊತ್ತಿರಲಿಲ್ಲ. ಸೊ ಕರ್ಕೊಂಡು ಹೋಗ್ತೀನಿ ಸರ್ಪ್ರೈಸ್ ಅಂತ ಒಂದು ಸ್ವಿಮ್ಮಿಂಗ್ ಡ್ರೆಸ್ಸನ್ನು ತೊಗೊಂಡಿರಿ, ನೀವು ರೆಡಿಯಾಗಿ ಸಾಕು, ಬೇರೆ ಏನು ಬೇಡ ಅಂತ ಹೇಳಿದರು. ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಅಂದ್ಕೊಂಡಿದ್ದು ರೆಸಾರ್ಟಿಗೆ ಹೋಗ್ಬೋದು ಅಂತ. ಸೊ ಅವರು ಕಾರಲ್ಲಿ ಕೂತು ಗೂಗಲ್ಲಿ ಮ್ಯಾಪ್ ಹಾಕೋ ತನಕ ಗೊತ್ತಿರಲಿಲ್ಲ ನಮಗೂ ಎಲ್ಲಿ ಅಂತ. ಸೊ ಫೈನಲಾಗಿ ಇಲ್ಲಿ ಬಂದಿದ್ವಿ. ಆ ಮಕ್ಕಳು ಎಲ್ಲೂ ಹೋಗಿರ್ಲಿಲ್ವಲ್ಲ ಅಂತ ಅವ್ರ ಮೈಂಡಲ್ಲಿತ್ತು. ಅವರು ಮಕ್ಕಳು ಖುಷಿಯಾಗಿದೆ, ನಮಗೂ ಖುಷಿ ಅಲ್ವಾ ಅನ್ನೋ ಥರ. ಸೊ ಫೈನಲಿ ತುಂಬ ಎಂಜಾಯ್ ಮಾಡಿದ್ವಿ. ಹಿಂಗೆಲ್ಲ ಎಂಜಾಯ್ ಮಾಡೋದು ಏನೋ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ. ತುಂಬ ಚೆನ್ನಾಗಿದೆ. ಇದು ಬಿಗ್ ಬಾಸ್ ಶೋ ಎಲ್ಲ ನಡೀತಲ್ಲ, ಇದೇ ಜಾಲಿಹುಡ್ಡಲ್ಲೇ ನಡೀತಿರೋವಂಥದ್ದು. ಈಗ ಹೊರಡ್ತಾ ಇದ್ದೀವಿ. ಏನು ಸೆಟ್ಟು? ಬಿಗ್ ಬಾಸ್ ಸೆಟ್ ಇಲ್ಲಲ್ವೋ, ಇದೇ ಜಮೀನಲ್ಲಿ ಬೇರೆ ಕಡೆ. ನನ್ನ ಮಗನಿಗೆ ನಾನು ಹೇಳ್ಕೊಟ್ಟಿರ್ತಾರೆ. ಹೊರಡ್ತಾ ಇದ್ದೀವಿ, ನಾನು ನನ್ನ ಮಗ, ಅವರಪ್ಪ ಆ ಮಗ. ನೋಡು ಆ ಥರ ಶೆಡ್. ಸ್ನ್ಯಾಕ್ಸು ಫುಡ್ಡೆಲ್ಲ ಅಲ್ಲೋ ಇಲ್ವಂತೆ. ಇಲ್ಲಿ ಈಗ ಟಿಕೆಟ್ ಕೌಂಟರು. ಇಲ್ಲಿ ಟಿಕೆಟ್ ತಗೊಳ್ಳೋ ಅಂಥದ್ದು ಟಿಕೆಟ್ ಪ್ರೈಸ್ ಬಂದು 1416. ಮಕ್ಳಿಗೂ ಅಷ್ಟೇ ಅಂತ? ಹೌದಾ? ಅಯ್ಯೋ, ಈ ಟಿಕೆಟ್ 4248 ಮ್ಯಾಮ್. ಟಿಕೆಟ್ ಪ್ರೈಸ್ ಎಷ್ಟು? ಬರ್ಡೇ ಇದ್ರೆ ಫ್ರೀ ಅಂತೆ. ಚಿಂಟು ನಿಮ್ಮ ಬರ್ಡೇ ಎಲ್ಲ ಇವತ್ತು? ಹ್ಞೂ ಅಂದ್ಬಿಡ್ಬೇಕಾಯ್ತು ಬರ್ತಡೆ ಅಂತ. ಬಿಲ್ಲು ಇದು ಟ್ಯಾಕ್ಸ್ ಊಟ ಕೊಟ್ಟಿದ್ದಾರೆ. ನೋಟಿಸ್ ಬೋರ್ಡ್ ಇದೆ ಅಂತ ಎಲ್ಲೆಲ್ಲೋ ಚೆಕ್ ಮಾಡ್ಕೋಬೇಕಂತೆ. ಇದು ಸ್ಕ್ಯಾನರ್, ನಮ್ಮ ಮೆಟ್ರೋ ಥರ ಇಲ್ವಾ? ಇದು ಇವ್ರು ಸ್ಕ್ಯಾನ್ ಮಾಡೋದಲ್ಲ. ಹೀಗೆ ಎಲ್ಲಿ ನೋಡಿ ಚೆನ್ನಾಗಿದೆ ಅಲ್ಲ? ಮ್ಯೂಸಿಕ್ ಇದೆ ಫುಲ್. ಇದು ಎಂಟ್ರಿ. ನಿಜ ಪ್ಲೇಸ್ ಅಂತೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ, ಯಾವುದೋ ಒಂದು ಫಾರಿನ್ ಕಂಟ್ರೀಸಲ್ಲಿ ಇರುತ್ತಲ್ಲ ಈ ಒಂದು ಬಿಲ್ಡಿಂಗ್ಸ್ ಎಲ್ಲ, ಸೊ ಆ ಥರ ಸ್ಟ್ರಕ್ಚರ್ ತುಂಬ ಚೆನ್ನಾಗಿದೆ. ನಾನು ವಾಯ್ಸ್ ಓವರ್ ಕೊಡಬಾರ್ದು, ಹಂಗೆ ಹಾಕಬೇಕು ಅಂದ್ಕೊಂಡೆ. ಬಟ್ ಏನೋ ಫುಲ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರಲ್ಲಿ, ಮತ್ತು ಕಾಪಿ ರೈಟ್ಸ್ ಬಂದ್ಬಿಡುತ್ತೇನೋ ಅಂತ ಅಂದ್ಬಿಟ್ಟು ಜಾಲಿವುಡ್ ಅದು ಇಲ್ಲಿ ಆ್ಯಕ್ಚುಲಿ ಸಂಜೆಗೆ ಮ್ಯೂಸಿಕ್ ಶೋ ಏನೋ ನಡೆಯುತ್ತೆ ಅಂತ ಹೇಳಿದ್ರು. ವಾಟರಲ್ಲಿ KRS ಎಲ್ಲ ಮಾಡ್ತಾರಲ್ಲ ಆ ಥರ. ಸೊ ಇಲ್ಲೆಲ್ಲ ಫುಲ್ ಒಂದಷ್ಟು ಪಿಕ್ಚರ್ಸನ್ನೆಲ್ಲ ಹಾಕಿರ್ಬೋದು, ಫೋಟೋಸ್ ತೊಗೊಳಕ್ಕಿರ್ಬೋದು. ನಿಜ ತುಂಬಾ ಚೆನ್ನಾಗಿದೆ. ನಾವು ಕೊಡೋ ದುಡ್ಡಿಗೆ ಸಿಕ್ಕಾಪಟ್ಟೆ ವರ್ತ್ಫುಲ್ ಅಂತ ನನಗನ್ನಿಸ್ತು ಪರ್ಸ್ನಲಾಗಿ. ಇದೆಲ್ಲ ಫುಲ್ ಆರ್ಯನ್ ಕೌಂಚರ್. ಆರ್ಯನ್ ಬಿಡ್ರಿ ಕೆಳಗೆ, ಅವನ್ನ ಕೆಳಗೆ ಬಿಡ್ರಿ ಇರ್ಲಿ ಬಿಡ್ರಿ. ನಿಧಾನಕ್ಕೆ ತಿಳಿಸಿ. ಇಲ್ಲ ಚಿನಿ ಹಾಯ್ ಮಾಡು ಇಲ್ಲಿ. ಅದಂಗೆ ಆಗೋದು. ನೀನು ಅವನೇನು ಮಾಡಿಲ್ಲ, ನೀನು ಅವ್ನು ಬೈಬಿಡಿ ಪಾಪ. ಮಾಡು ಚಿಂಟು, ದಮ್ ಮಾಡು. ನೀನು ಮಾಡು ಚಿಂಟು, ನೀನು ಒಂದ್ಸತಿ ಹೋಗಿ ಜಂಪ್ ಮಾಡು. ನೀನು ಮಾತ್ರ ಮಾಡು
ತಿಂಟು ಅವನು ಮಾಡ್ತಾನೆ. ಅಯ್ಯೋ ಎಷ್ಟು ಟಿಕೆಟ್ ಬಸ್ಸಲ್ಲಿ ಆರ್ಯನ್ ಅವರೇ? ಅವ್ನು ಬಸ್ ಓಡಿಸ್ತಾ, ನೀನು ಕುತ್ಕೋಗೋ ಬಸ್ಸಲ್ಲಿ. ಅಲ್ಲೋಗ್ರಿ ಅವ್ನು ಬಂದ್ಬಿಟ್ಟು ಇಲ್ಲಿ ನೋಡಿದ್ದು. ಏನು ಗೊತ್ತಾ ಮೆಸೇಜ್ ಟಚ್ ಮಾಡಿದ್ರೆ ಅದಕ್ಕೆ किसी भी वस्तु को ना ನೋಡು ಅವಾಗಿನ ಕಾಲದ ಮನೆ ಹಿಂಗೆ ಇರ್ತಾ ಇಚ್ಚಿನ ನಮ್ದು ಮಗಳು ತೆಗಿ ಬಾರ್ದ ಟಚ್ಚೇ ಮಾಡಬಾರ್ದು ಅಂದ್ರೆ ಕೂತ್ಕೊತಾನೆ ಅವನು. ನಾವು ತೋಟದಲ್ಲಿ ಹಿಂಗೆ ಮಾಡಬೇಕು. ಮಾತಾಡ್ಸು ಚಿನಿ, ಹಾಯ್ ಮಾಡಿ. ಕ್ಯಾಪ್ ತಗೊಂಡು ಚೆನ್ನಾಗೈತೆ. ಹಾಗೆ ಇಲ್ಲಿ 5Dದು ಒಂದು ಪಿಕ್ಚರ್ ಮೂವಿ ಥರ ತೋರಿಸ್ತಾರೆ. ಸೊ ಅಲ್ಲಿ ಬಂದಿದ್ದೀವಿ. ಇಲ್ಲಿ ಹೆಂಗಿತ್ತಮ್ಮ? ಹೆಂಗಿತ್ತು ಚಿನ್ನ? ಇಲ್ಲಿ ನಾನು ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲಿ ಫೋಟೋ ತಗೊಳ್ಳೋಣ. ಎಲ್ಲಿ ಹೋಗ್ತಾ ಇದೀಯ ಆರ್ಯನ್? ವೇಟ್ ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ. ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತಾರೆ. ಈಗ ಎಲ್ಲಿ ಹೋಗ್ತಾ ಇದೀವಿ ನಾವು? ಮಿರರ್ ಶೋಗೆ. ಎಲ್ಲೆಲ್ಲೂ ನಾನೇ ಈಗ ಮಗನ ಎಲ್ಲೋಗ್ತಾನೆ ನೋಡ್ಬೇಕು. ಹಾಂ ಬನ್ನಿ ಇಲ್ಲಿ ನಾನು, ಇಲ್ಲಿ ಆರ್ಯನು. ಅದೇ ಅವ್ರು ಎಲ್ಲಿ ನೋಡಿದ್ರು ಬಿಡರೆ ಈಗ ಗೊತ್ತಾಗಲ್ಲ ಸಡನ್ ಆಗಿ. ಆರ್ಯನ್ ತರ್ದವ್ರು ಯಾವ್ದಾದ್ರು ಟಚ್ ಮಾಡಿ ಗೊತ್ತಾಗುತ್ತೆ. ಹೋಗು ಆರ್ಯನ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು, ಒಂಥರ ವಂಡರ್ಫುಲ್ ಆಗಿದೆ. ಎಲ್ಲೋದ್ರೆ ಮಿರರ್ ಇದೆ, ಎಲ್ಲೋದ್ರೆ ಮಿರರ್ ಇಲ್ಲ, ಗೊತ್ತೇ ಆಗಲ್ಲ.
ಏನದು ಒಟ್ಟಿಗೆ ಇಟ್ಕೊಮ್ಮ. ಏನದು ಹೋಗ್ತಾ ಇದೀವಿ ಆರ್ಯನ್. ಅಲ್ಲಿ ನಾನು ಹಸ್ಬೆಂಡು ಅಲ್ಲಿ ಅಣ್ಣ ತಮ್ಮ ನಾನೇ ಕೂರ್ಸ್ಕೊತೀವಿ ಅಂತ ಕೂರ್ಸ್ಕೊಂಡು ಅಳ್ಬೇಕಾಗುತ್ತೆ. ಮಳೆ ಇಲ್ಲ ಹೆಂಗು ಮಳೆ ಇಲ್ಲ ಈಗ 2 o'clock ಮಳೆ ತೋರಿಸ್ತಾ ಇದೆ ಅಂತಲ್ಲ ರೀ. ಹೌದು ಈಗ 1 o'clock. ನೋಡು ಬರ್ತೈತಿಲ್ಲ ಗುಂಡನ್ ಇಟ್ಕೊಂತೈತೆ ಚಿನ್ನಿನ. ಎಲ್ಲ ಆಕ್ಟಿವಿಟೀಸ್ ಹೋಗೋ ಅಲ್ಲಾಡ್ತಾವೆ. ಇಲ್ಲ ಚಿನಿ ಓಪನ್. ಚಿಂಟು ಹಾಯ್ ಚಿಂಟು. ಇಟ್ಕೊಂಡಿದ್ವಿ. ಸೊ ಇಲ್ಲಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿ ಇಟ್ಕೊಳ್ಳೋದು ಲಾಕರ್. ಡ್ರೆಸ್ ಎಲ್ಲ ಚೇಂಜ್ ಮಾಡಿದೀವಿ. ವಾಟರ್ ಗೇಮ್ಸ್ ಆಡೋಕ್ಕೆ ಆಡ್ತೀಯಮ್ಮ ವಾಟರ್ ಗೇಮ್ಸ್. ಸೊ ಲಾಕರ್ ತೊಗೊಂಡಿದ್ವಿ, ಲಾಕರಲ್ಲಿ ಇಟ್ಟಿದ್ವಿ. ಈಗ ಇಲ್ಲಿ ಗೇಮ್ಸ್ ಆಡೋದು ಅಷ್ಟೇನೆ. ಆಗ ಫಸ್ಟ್ ಸ್ಟಾರ್ಟಿಂಗ್ ಅಷ್ಟೇ ಹೋಗು. ಹೋಗು ಸರ್, ಎಲ್ಲಿ ಬಾ ಹೋಗ್ಲಿ, ಬಾ ಅಲ್ಲಿ. ಏಯ್ ಅಲ್ಲಿ ಹುಷಾರಲ್ಲಿ. ಇದಚ್ಚಿನಿ
ಅಲ್ಲೇ ಹೋಗು. ಏ ಬಾಯ್. ಅಣ್ಣ ಬರ್ತಾನೆ ನೋಡಿ ಇವಾಗ. ಎಲ್ಲಿ ಅಣ್ಣ? ನೀನು ಹೋಗು. ನೀನು ಹೊರಗಡೆ ತಗೋ, ಇವ್ನ ಇಟ್ಕೋ. ಇರಮ್ಮ. ಆಯ್ ಸೂಪರ್. ಅಲ್ಲೋಗ ಅವ್ನು ಇಟ್ಕೊಂಡು. ಇರೋ ಅವನು ಅಲ್ಲಿ ಆಡ್ಬಿಟ್ಟು ಬಂದ್ಬಿಡೋಗ್ರಿ, ಅಲ್ಲಿ ಹೋಗೋಣ. ಅದು ಬರಲ್ಲ ಅಂತ ಇಷ್ಟವನಪ್ಪ. ಇಲ್ಲಿ ಆರ್ಯನ್. ಇಲ್ವ ಬಿಟ್ಬಿಡಿ. ಬೇರೆ ಮುಳುಗ್ತಾನೆ. ಓ ಬೀನಾ, ಮಮ್ಮಿ ಅಲ್ಲೋಡು ಮಮ್ಮಿ. ಇಲ್ಲ ಮಮ್ಮಿ. ಏನಾಗಿಲ್ಲ ಮಮ್ಮಿಗೆ. ಅಲ್ಲ ಚಿನಿ ಮಮ್ಮಿ ಹಾಯ್ ಮಾಡ. ಅಲ್ಲಿ ಅಲ್ಲೋ ಅಣ್ಣ. ಅಲ್ಲೋಡು ಅಲ್ಲಿ ಅಣ್ಣ. ಇದಂತೂ ತುಂಬ ಚೆನ್ನಾಗಿತ್ತು. ಇದು ರೆಸಾರ್ಟ್ಗಳಲ್ಲೆಲ್ಲ ಇರುತ್ತೆ. ಸೊ ಇದಕ್ಕೆ ವೇವ್ಸ್ ಥರ ಸೆಟ್ ಮಾಡಿರ್ತಾರೆ. ವೇವ್ಸ್ ಬಂದು ಹೊಡೆಯುತ್ತೆ.
ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೇ ನೀರು, ಹಳ್ಳ ಇರಲ್ಲ, ಬಟ್ ವೇವ್ಸ್ ಹೊಡಿಯುವಾಗ ಎಲ್ಲೋ ಈ ಸಮುದ್ರಗಳಲ್ಲೆಲ್ಲ ಫೀಲ್ ಆಗುತ್ತಲ್ಲ, ಆ ಥರ ಆಗುತ್ತೆ ಆ್ಯಕ್ಚುಲಿ. ಸೊ ನಾವು ನೀರಲ್ಲೆಲ್ಲ ಆಡಿದಾದಮೇಲೆ ಹೋಗಿ ಮತ್ತು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗೋಣ ಅಂತ. ಮತ್ತು 5 o'clock ಏನೋ ಒಂದು ಯಾವುದೋ ಡ್ಯಾನ್ಸ್ ಶೋ ಇದೆ ಅಂತ ಹೇಳಿದ್ರು. ಇಲ್ಲಿ ಹೆಂಗೆ ಗೊತ್ತಾ, ತುಂಬ ಇರುತ್ತೆ. ನಾವು ತುಂಬ ನೋಡಿದ್ವಿ, ಇನ್ನೂ ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಗೇಮ್ಸ್ ಎಲ್ಲ ಅಷ್ಟು ತುಂಬ ಇರುತ್ತೆ. ಸೊ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರಾದರೂ ಹೋಗೋರಿದ್ರೆ ಆರಾಮಾಗಿ ಟ್ರೈ ಮಾಡ್ಬೋದು. ಇದೊಂದು ಡ್ಯಾನ್ಸ್ ಶೋ, ಒಂದು 2-3 ಶೋಸ್ ಇರ್ಬೋದು, ಮತ್ತು ಒಂದಷ್ಟು ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ರು, ಚೆನ್ನಾಗಿತ್ತು ನಿಜ. ಎಲ್ಲ ಥರ ಆ್ಯಕ್ಟಿವಿಟೀಸ್ ಇದೆ. ಡ್ರೈ ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಇದೆ, ಮತ್ತು ಮಕ್ಕಳಿಗೆ ಸಪ್ರೇಟ್ ಪ್ಲೇ ಗೇಮ್ಸ್ ಇದೆ, ಮತ್ತು ತುಂಬ ಇದೆ. ನಾವು ತುಂಬ ನೋಡೋಕ್ಕಾಗದೆ ಬಿಟ್ಟಿದ್ದು ಇದೆ. ಸೊ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಹೊರಡ್ತಾ ಇದ್ವಿ, ಟೈಮ್ ಬಂದು 5:50 ಆಗ್ತಾ ಹೋಗಿದೆ. 6:30 ಏನೋ ಡ್ಯಾನ್ಸ್ ಶೋ ಇದೆ ಅಂದರು. 7 o'clock ಇನ್ನೂ ಏನೋ ಲೈಟ್ ಶೋ ಏನೋ ಇದೆ ಅಂತ ಹೇಳಿದ್ರು. ಬಟ್ ಹೊಟ್ಟೆ ತುಂಬ ಹಸಿತಾ ಇದೆ, ಒಳಗೇನೋ ತಿನ್ನಕ್ಕೆ ಹೋಗಿಲ್ಲ. ಎಲ್ಲ ಒಂದಕ್ಕೆ ಡಬಲ್ 3 ರೇಟ್ ಅಂತಲೇ ಹೇಳ್ಬೋದು. ನನ್ನ ಮಗನ ಬೇಡ ಬಾ ಆಚೆ ತಿನ್ನೋಣ ಅನ್ನೋ ಥರ ಇತ್ತು. ಆ ಥರ ಇತ್ತು ಪ್ರೈಸಸ್ ಎಲ್ಲ. ಸೊ ಶುಗರ್ ಕೇನ್ ಜ್ಯೂಸ್ ತೊಗೊಂಡು ಕುಡಿದ್ವಿ, 80 rupees ಶುಗರ್ ಕೇನ್ ಜ್ಯೂಸು. ಸೊ ಅದಕ್ಕೆ ಯಾಕೆ ಸುಮ್ಮನೆ ಹೊರಗಡೆ ಹೋಗಿ ತುಂಬ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಹೊಟ್ಟೆ ಹಸಿತಾ ಇದೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಜಾಸ್ತಿ. ಅದಕ್ಕೆ ನನ್ನ ಮಗ ಅಯ್ಯೋ ಇನ್ನೇನು ನೋಡೋದು ಬನ್ನಿ ಹೋಗೋಣ ಅಂತಂದ. ಸರಿ ಅಂತ ಹೋಗ್ತಿದ್ವಿ. ಅವ್ನು ಚಿಕ್ಕವ್ನು ಮಲಗಿಬಿಟ್ಟಿದ್ದಾನೆ. ಅವನು ನೀರಲ್ಲಿ ಆಡಿದ್ನಲ್ಲ, ಸ್ವಲ್ಪ ನಿದ್ದೆ ಚೆನ್ನಾಗಿ ಬಂದ್ಬಿಡ್ತು. ಬೆಳಿಗ್ಗೆಯಿಂದ ಮಲಗಿರ್ಲಿಲ್ಲ. ಸೊ ಅಲ್ಲಿ ಮ್ಯೂಸಿಕ್ ಶೋ ನೋಡೋಷ್ಟೊತ್ತಿಗೆ ನಿದ್ದೆ ಬಂದ್ಬಿಡ್ತು ಅವನಿಗೆ. ಈಗ ಮಲಗಿದ್ದಾನೆ. ಸಾರಿ, ಇವಾಗ ಹೋಗಿ ಯಾರೋ ಚೆನ್ನಾಗಿ ಊಟ ತಿಂದು ಹೊಟ್ಟೆ ತುಂಬ ಹೊರಡು ವ್ಯವಸ್ಬೇಕು ನಮ್ಮ ಕೋಲಾರ್ಗೆ ಹೋಗೋಕ್ಕೆ. ಬನ್ನಿ ಈಗ ಪಂಜಾಬಿ ಢಾಬಾ ಚಿನಿಮಾ ಅಲ್ಲಿ ಬಂದಿದ್ದೀರಾ? ಸ್ವಿಚ್ ಆಫ್ ಆಗಿದೆ. ಹಸ್ಬೆಂಡ್ ಫೋನಲ್ಲಿ ಮಾಡ್ತಾ ಇದ್ದೀನಿ. ವಿಡಿಯೋ ಬ್ಲ್ಯಾಕ್ ಈ ಥರ ಕಾಣಿಸ್ತಿದೆ. ನಮ್ಮ